ಕೇವಲ ಬೈಗಳದ, ಅವಾಚ್ಯ ಶಬ್ದಗಳ, ಅಸಂವಿಧಾನಿಕವಾದಂಥ ಶಬ್ದಗಳ, ಕ್ಷಮೆ, ವಿಷಾದ, ಆರೋಪ ಇದರಲ್ಲೇ ಮುಳುಗಿ ಹೋಯಿತು ಪ್ರಜಾತಂತ್ರ ವ್ಯವಸ್ಥೆ, ಲೋಕತಂತ್ರ ವ್ಯವಸ್ಥೆ ಯಾವ ಮಟ್ಟಕ್ಕೆ ಇವತ್ತು ಬಂದಿದೆ ಅನ್ನೋದಕ್ಕೆ ಒಂದು ಚಾರಿತ್ರಿಕವಾದ ಉದಾಹರಣೆ ಈ ಅಧಿವೇಶನ. ಈ ಎಲ್ಲದಕ್ಕಾಗಿ ಇಡೀ ಜೀವನವನ್ನೇ ಮುಡುಪಾಗಿಟ್ಟಂತ ಒಂದು RSS ಸಂಸ್ಥೆಗೆ 100 ವರ್ಷ ಅದು ಸೇವೆಯನ್ನ ಬಿಟ್ಟು ಇನ್ನೇನು ಮಾಡಿದ ದಾಖಲೆಗಳೇ ಇಲ್ಲ. ಬ್ರಹ್ಮಾಸ್ತ್ರವನ್ನ ಕೈಲಿ ಕೊಟ್ಟರು ಕೂಡ ಇವರು ಅತ್ಯಂತ ವಿಷಣ್ಣರಾಗಿ ದಡ್ಡರಂತೆ ಮತ್ತೆ ಯಾವುದೇ ರೀತಿಯಲ್ಲೂ ಬಿಜೆಪಿಯ ವಕ್ತಾರಿಕೆಯನ್ನ ಮಾಡದೇನೆ ಬಿಜೆಪಿಗೆ ದ್ರೋಹ ಮಾಡ್ತಾ ಇರುವವರು ಬಿಜೆಪಿಯವರೇ. ರಾಜಕೀಯಕ್ಕೆ ಹೆಣ್ಣು ಮಕ್ಕಳು ಪ್ರವೇಶ ಮಾಡಿದ್ರು ಅಂತಂದ್ರೆ ಅವರನ್ನ ಸಂಪೂರ್ಣವಾಗಿ ನಮ್ಮ ಕಾಮತ್ರಶೆಯ ಒಂದು ಬೊಂಬೆಗಳು, ತೊತ್ತುಗಳು, ಸ್ವತ್ತುಗಳು ಅಂತಲೇ ಭಾವಿಸಿದ ಈ ರಾಜಕೀಯ ಪುಡಾರಿಗಳ ಪಕ್ಷಾತೀತವಾಗಿ ನಾವು ಕೊಡ್ತೇವೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊನೆಗೂ 9 ದಿನದ ವಿಶೇಷ ಅಧಿವೇಶನ ಮುಗಿದಿದೆ. ಏನನ್ನ ನಿರೀಕ್ಷೆ ಮಾಡಲಾಗಿತ್ತು, ಏನನ್ನ ನಾವು ಬಯಸಿದ್ದೆವೋ ಅದು ಯಾವುದೂ ಆಗದೇನೆ ಕೊನೆಗೂ ರಂಪ, ಗಲಾಟೆ, ಹೊಯ್ಕೈ, ಅದರಲ್ಲೂ ಬಹುಶಃ ಇದೊಂದು ಚರಿತ್ರೆ ಇರಬಹುದು ಈ ವಿಶೇಷ ಅಧಿವೇಶನದ ಪ್ರಸಂಗಗಳು. ಯಾಕೆಂತಂದರೆ BJP ಮತ್ತು ಕಾಂಗ್ರೆಸ್ಸು ಎರಡೂ ಪಕ್ಷಗಳಿಂದ ಸದನದ ಔಚಿತ್ಯ ಮತ್ತು ಸಾಂವಿಧಾನಿಕವಾದಂಥ ಒಂದು ಪಾವಿತ್ರ್ಯವನ್ನು ಹೊಂದಿದಂಥ ಆ ಅಂಗಣದಲ್ಲಿ ಯಾವ ಭಾಷೆಯನ್ನು ಬಳಸಬಾರ್ದಿತ್ತೋ, ಯಾವ ಬಾಡಿ ಲ್ಯಾಂಗ್ವೇಜನ್ನು ಬಳಸಬಾರ್ದಿತ್ತೋ, ಯಾವ ಅಸಂವಿಧಾನಿಕ ಪದವನ್ನು ಬಳಸಬಾರ್ದಿತ್ತೋ ಅವೆಲ್ಲವೂ ಈ ಸಾರಿ ಬಳಕೆಯಾಗಿದೆ. ಸಂವಿಧಾನಾತ್ಮಕವಾದಂಥ ಒಂದು ಜನತಂತ್ರ ವ್ಯವಸ್ಥೆಯ ದೇಗುಲ ಅಂತ ಕರೆಯಬಹುದಾದಂಥ ವಿಧಾನಸೌಧದ ಅಧಿವೇಶನ ಅಕ್ಷರಶಃ ಬೀದಿ ಜಗಳವಾಗಿ ಯಾವುದೇ ಲಂಗು ಲಗಾಮು ಇಲ್ಲದೇ ಗಂಭೀರವಾದ ಚರ್ಚೆಗೂ ಪಕ್ವವಾಗಿ ಅಥವಾ ಪೂರಕವಾಗಿ ಸ್ಪಂದಿಸಿದ್ದೇನೆ. ಕಾಂಗ್ರೆಸ್ಸಿನವರು ಏನು ಅಜೆಂಡಾ ಇಟ್ಕೊಂಡು ನರೇಗಾದ ಬಗ್ಗೆ ಚರ್ಚೆಗೆ ಹೊರಟಿದ್ರೋ ಅದರ ತಲೆಬುಡವು ಅರ್ಥವಾಗದೇ ಇದ್ದಂಥ ರೀತಿಯಲ್ಲಿ ಚರ್ಚೆ ಅಪೂರ್ಣವಾದದ್ದಷ್ಟೇ ಅಲ್ಲ, ಅಸಮ್ಮತ ಮತ್ತು ಅಸಮ್ಮತ, ಅಸಂಸ್ಕೃತ, ಅಸಂಬದ್ಧವಾದಂಥ ಅನ್ನೋದಕ್ಕಿಂತ ಒಂದು ರೀತಿಯ ಕೊಳಕು ಭಾಷೆ ಮತ್ತು ಅದರ ಇಡಿಯದಾದಂಥ ಒಂದು ಪ್ರವೃತ್ತಿಯನ್ನು ಗಮನಿಸಿದರೆ ಜನತಂತ್ರ ವ್ಯವಸ್ಥೆ ಎಲ್ಲಿಗೆ ಬಂತು? ಶಾಸಕರು ಅನ್ನೋರೆಲ್ಲರೂ ಈ ಗೂಂಡಾಗಿರಿ ಮಾಡುವ ಲೆವೆಲ್ಲಿಗೆ ಅಥವಾ ಬೀದಿಯಲ್ಲಿ ಅಥವಾ ಮೀನು ಮಾರುಕಟ್ಟೆಯಲ್ಲಿ ಆಗಬಹುದಾದಂಥ ಒಂದು ಜಗಳದ ಅತಿರೇಕ ಮತ್ತು ಅಶ್ಲೀಲದ ಅಕ್ಷಮ್ಯದ ಎಲ್ಲ ಗಡಿಗಳನ್ನು ಮೀರಿ ಜನತಂತ್ರ ವ್ಯವಸ್ಥೆಯ ಆ ಪವಿತ್ರ ನೆಲದಲ್ಲಿ ಪಾಲ್ಗೊಳ್ತಾರೆ, ಪ್ರತಿಸ್ಪಂದಿಸ್ತಾರೆ ಅಂತ ಆದರೆ ನಾವು ಯಾವ ರೀತಿಯ ರಾಜಕಾರಣವನ್ನು ಇವತ್ತು ನೋಡ್ತಾ ಇದ್ದೇವೆ? ಒಂದು ದೇಶದ ಒಟ್ಟು ಸ್ವಾತಂತ್ರ್ಯದ ಗಾವುದದಲ್ಲಿ, ಪರಿಕ್ರಮದಲ್ಲಿ ಅದು ಪರಿಷ್ಕರಣೆಗೊಳ್ತಾ ಹೋಗಬೇಕು, ಹೆಚ್ಚು ಸುಸಂಸ್ಕೃತವಾದಂಥ ಒಂದು ಸ್ಥಿತಿಯನ್ನು ಹೊಂದಬೇಕು. ತಪ್ಪುಗಳನ್ನೆಲ್ಲ ಬಿಟ್ಟು, ವಿಕಾರಗಳನ್ನೆಲ್ಲ ಬಿಟ್ಟು ಒಂದು ಜನತಂತ್ರ ವ್ಯವಸ್ಥೆ 78 ವರ್ಷ ಒಂದು ದೇಶದಲ್ಲಿ ನೆಲೆಗೊಂಡಿದೆ ಅಂತಾದರೆ ಅದು ಯಾವ ರೀತಿಯ ಸ್ವರೂಪವನ್ನು ಪಡ್ಕೋಬೇಕು? ಊರ್ಧ್ವಮುಖಿಯಾಗಿ ಅದು ಬೆಳೆಬೇಕು ಅಥವಾ ಅಧೋಗತಿಗೆ ಅಧೋಮುಖಿಯಾಗಿ ಬೆಳೆಬೇಕು? ಇನ್ನಷ್ಟು ಮತ್ತಷ್ಟು ಅದು ಹೆಚ್ಚೆಚ್ಚು ಕೊಳಕು, ಅಶ್ಲೀಲ, ಎಲ್ಲ ಶಿಸ್ತುಗಳ ಮಿತಿಯನ್ನು ಮೀರಿ ಅದು ಪ್ರತಿಸ್ಪಂದಿಸ್ತದೆ ಅಥವಾ ಒಂದು ಆಕೃತಿಗೊಳ್ಳುತ್ತದೆ ಅಂತಾದರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎಷ್ಟರ ಮಟ್ಟಿಗೆ ಜತನದಿಂದ ಕಾಪಾಡ್ತಾ ಇದ್ದೇವೆ, ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಮತ್ತು ಅದನ್ನು ಮೈಗೂಡಿಸ್ಕೊಳ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಆಗಬೇಕಾದ ಅಗತ್ಯ ಇದೆ. ಸಂಸತ್ತು ಇದಕ್ಕೆ ಹೊರತಾಗುವುದಿಲ್ಲ. ಸಂಸತ್ತಿನಲ್ಲಿ ಅಥವಾ ವಿಧಾನಸಭೆಯ ಒಂದು ಚರ್ಚೆಯಲ್ಲಿ ಅಂಕಿಅಂಶಗಳನ್ನು ತಪ್ಪಾಗಿ ಕೊಡಬಾರದು ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ತಿಳುವಳಿಕೆ ಕೂಡ ಇಲ್ಲ. ಈಗ ಸುಳ್ಳುಗಳನ್ನು ಹೇಳಬಾರದು ಅನ್ನುವಂಥ ಒಂದು ಪ್ರಜ್ಞೆ ಬಿಡಿ, ಸುಳ್ಳುಗಳೇ ಇವತ್ತು ಸಂಪೂರ್ಣವಾಗಿ ಸತ್ಯದ ಮೇಲೆ ವಿಜಯವನ್ನು ಸಾಧಿಸ್ತಾ ಇದೆ.
ಯಾವುದೇ ವಿಚಾರದ ಬಗ್ಗೆ ಪೂರ್ಣ ಮಾಹಿತಿ ಇರೋದಿಲ್ಲ. ಪೂರ್ಣ ಮಾಹಿತಿಯನ್ನು ಪಡ್ಕೋಬೇಕು ಅನ್ನುವಂಥ ವ್ಯವಧಾನವೂ ಇಲ್ಲ. ಈಗ ಉದಾಹರಣೆಗೆ, ಈಗ ನರೇಗಾ ಒಂದು ಏನು ದೊಡ್ಡದಾದಂಥ ಒಂದು ಪ್ರಪಗಾಂಡವಾಗಿ ನರೇಟಿವ್ ಆಗಿ ಸೃಷ್ಟಿ ಮಾಡಬೇಕು ದೇಶದಲ್ಲಿ ಅಂತ ಏನು ಕಾಂಗ್ರೆಸ್ ಹೊರಟಿದೆ, ಅದರ ಬಗ್ಗೆ ಕೇವಲ ಗಾಂಧಿ ಹೆಸರನ್ನು ತೆಗೆಯಲಾಗಿದೆ. ಮತ್ತೆ ನುಂಗ್ಲಿಕ್ಕೆ, ತೇಗಲಿಕ್ಕೆ ಅಥವಾ ಕಬಳಿಸಲಿಕ್ಕೆ ಅವಕಾಶವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಅದನ್ನು ಯಾರಿಗೆ ಮುಟ್ಟಬೇಕೋ, ಬಡ ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಅವರಿಗೆ ಮುಟ್ಟಿಸುವಂಥ ವ್ಯವಸ್ಥೆಗೆ ನೇರ ರಹದಾರಿಯನ್ನು ಮಾಡಿದೆ. ಇದು ಕಾಂಗ್ರೆಸ್ಸಿನವರಿಗೆ ಬಹಳ ದೊಡ್ಡ ತಾಪತ್ರೆ. ಯಾವುದೇ ಪರಿಷ್ಕರಣೆಗೆ ಅವರು ಯಾಕೆ ಒಪ್ಪುವುದಿಲ್ಲ? ಅದು ವಕ್ಫ್ ಕಾಯ್ದೆ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು. ಯಾಕೆ ಅಂತಂದರೆ ಲಾಗಾಯತಿನಿಂದ ಅದರ ದುರುಪಯೋಗ ಮಾಡಿಕೊಂಡು ಬಂದು ತಮ್ಮ ಇಡೀ ಖಾನ್ದಾನನ್ನು ಕಟ್ಟಿದಂಥ ರಮೇಶ್ ಕುಮಾರ್ ಹೇಳಿದ್ರಲ್ಲ, 4-5 ತಲೆಮಾರಿಗೆ ಆಗುವಷ್ಟು ನಾವು ಎಲ್ಲ ಹಣ, ಆಸ್ತಿ, ಐಶ್ವರ್ಯ, ಅಧಿಕಾರ ಎಲ್ಲವನ್ನ ಅನುಭವಿಸಿದ್ದೇವೆ ಮತ್ತು ಅದನ್ನು ಅನುಭವಿಸಲಿಕ್ಕೆ ಮಿಗತಿಯಾಗಿ ಉಳಿಸ್ಕೊಂಡಿದ್ದೇವೆ. ಅದಕ್ಕಾಗಿ ನಾವು ಕಾಂಗ್ರೆಸ್ಸಿಗೆ ನಾವು ಋಣಿಯಾಗಿರಬೇಕು ಅಂತ ಹೇಳಿದ್ರು ಅವರು. ಆ ರೀತಿಯ ಎಲ್ಲ ವ್ಯವಹಾರಕ್ಕೂ ಮೋದಿ ಸರ್ಕಾರ ಕಡಿತ ಮಾಡ್ತಾ ಇರೋದ್ರಿಂದ, ಅದನ್ನು ತಿದ್ದುತ್ತಾ ಇರೋದ್ರಿಂದ ಇವರೇನು ಮಾಡಿದ್ದಾರೆ? ವೀಬ್ಜಿ ರಾಮ್ಜಿ. ಸತ್ಯ ಹೇಳಬೇಕು ಅಂದರೆ ರಾಮ್ಜಿ ಅನ್ನೋದು ರಾಮ ಅಲ್ಲ, ಅದರ ಫುಲ್ ಫಾರ್ಮಿನ ಶಾರ್ಟ್ ಫಾರ್ಮ್ ಅದು. ಅದನ್ನು ಕೂಡ ಬೇರೆ ರೀತಿಯಲ್ಲಿ ತಿರುಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇನ್ನು ದೌರ್ಭಾಗ್ಯದ ವಿಚಾರ ಅಂದರೆ ಏನು? ಆಯಿತು, ಯಾವಾಗಲೂ ಒಂದು ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ನಿಂತಲ್ಲಿ ಕುಂತಲ್ಲಿ ವಿರೋಧವನ್ನೇ ಮಾಡುವುದು ವಿರೋಧ ಪಕ್ಷದ ಒಂದು ಗುಣ ಅನ್ನುವಂಥ ಸ್ವಭಾವವನ್ನು ಕಾಂಗ್ರೆಸ್ಸು ಲಾಗಾಯತಿನಿಂದ ಅದನ್ನು ಮಾಡ್ಕೊಂಡು ಬಂದಿದೆ. ಆದರೆ ಅಟಲ್ ಬಿಹಾರಿ ವಾಜಪೇಯಿಯವರು, ಅಡ್ವಾಣಿಯವರು 1-2 ತಲೆಯಿಂದ ಇವತ್ತು ಅಧಿಕಾರಕ್ಕೆ ಏರಿದಂಥ BJP ರಚನಾತ್ಮಕವಾದಂಥ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಬಂತು. ಆದರೆ ಕರ್ನಾಟಕದಂಥ ರಾಜ್ಯದಲ್ಲಿ ಅದು ಕಾಂಗ್ರೆಸ್ಸಿನ ಇನ್ನೊಂದು ಮುಖವಾಗಿ, ಕಾಂಗ್ರೆಸ್ಸಿನ ಒಂದು ಇನ್ನೊಂದು ಎಯೋ ಬಿಯೋ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ದೌರ್ಭಾಗ್ಯ. ಈಗ ನರೇಗಾದ ಬಗ್ಗೆ ಇವರು ಅಲ್ಲಿಯ ಕೊಳಕುಗಳನ್ನು, ಅಲ್ಲಿಯ ವಿರೋಧಗಳನ್ನು ಗುರುತಿಸಲಿಕ್ಕೇನೆ ಅಂತ ವಿಶೇಷ ಅಧಿವೇಶನ ಏರ್ಪಾಡಾಯಿತು. ಅದಕ್ಕೇನೆ ರಾಜ್ಯಪಾಲರು, ನಾನು ರಾಷ್ಟ್ರಪತಿ ಭವನದಲ್ಲಿ ಅಂಗೀಕೃತಗೊಂಡು ಕಾಯ್ದೆಯಾದಂಥ ಈ ವೀಬ್ಜಿ ರಾಮ್ಜಿ ಬಗ್ಗೆ ನೀವು ದ್ವೇಷಕಾರುವಂಥ ಭಾಷಣವನ್ನು ಬರೆದದ್ದಕ್ಕೆ ನಾನು ಓದುವುದಿಲ್ಲ ಅಂತ. ಆ ಒಂದು ಓದುವಿಕೆಯನ್ನು ನಿರಾಕರಿಸಿದಂಥ ಪ್ರಸಂಗಕ್ಕೆ ಕಾಂಗ್ರೆಸ್ಸಿನವರು ಕೊರಳು ಪಟ್ಟಿಯೊಂದು ಹಿಡಿದಿಲ್ಲ ರಾಜ್ಯಪಾಲರಿಗೆ. ಇವರು ಸಭಾಧ್ಯಕ್ಷರನ್ನು ಕುರ್ಚಿಯಿಂದ ಎಳೆದು ಬಿಸಾಡಿದವರು ಕಾಂಗ್ರೆಸ್ನವರು. ಕರ್ನಾಟಕದಲ್ಲಿ ಅದು ಒಂದು ದಾಖಲಾಗಿ ಹೋಗಿದೆ. ದರ ಎಳ್ಕೊಬಂದು, ಈಗಲೂ ಅದು ವಿಡಿಯೋ ಸಿಗುತ್ತೆ. ಅದೇ ರೀತಿಯಲ್ಲಿ ರಾಜ್ಯಪಾಲರ ಮೇಲೂ ಎರಗಲಿಕ್ಕೆ ಮುಂದಾದ್ರು. BK ಹರಿಪ್ರಸಾದರ ಪ್ರಾಸನದ ಅತಿರೇಕವನ್ನು ನೀವು ಗಮನಿಸಿದಿರಿ. ಅಲ್ಲಿಂದ ಆರಂಭ ಆಯಿತು ಅಧಿವೇಶನದ ಒಂದು ಹಳಿತಪ್ಪುವಿಕೆ, ಅಧಿವೇಶನದ ಅಸಂಬದ್ಧವಾದಂಥ ನಡೆ, ಅಸಂಸ್ಕೃತವಾದ ನಡೆ, ಅಶ್ಲೀಲವಾದ ನಡೆ ಮತ್ತು ಅತ್ಯಂತ ಹೇಸಿಗೆ ಅನ್ನುವ ಮಟ್ಟದಲ್ಲಿ ಪದ ಬಳಕೆ. ಅದು ಅಲ್ಲಿಂದಲೇ ಆರಂಭ ಆದದ್ದು. ತೋಳುಬಲ, ಬಾಯ್ಬಲ, ಕೈಬಲ ಎಲ್ಲವೂ ಪ್ರದರ್ಶನ ಆಗಿದೆ ಈ ಸರಿದ ವಿಶೇಷ ಅಧಿವೇಶನ ನಿಜಕ್ಕೂ ಆ ದೃಷ್ಟಿಯಲ್ಲಿ ವಿಶೇಷ ಅಧಿವೇಶನವೇ. ಯಾಕೆಂತಂದ್ರೆ ಒಂದು ಮಾತನ್ನು ನಿಮಗೆ ಹೇಳಿ ಮುಂದೆ ಹೋಗ್ತೇನೆ. ನಾನು ಏನನ್ನು ಹೇಳಿ ಕೊಟ್ಟಿದ್ದೆ, ಈ ನರೇಗದ ಬಗ್ಗೆ ಪ್ರತಿಭಟಿಸಲಿಕ್ಕೆ ಅಂತಲೇ ಅಧಿವೇಶನವನ್ನು ಕರೆದಿದ್ದಾರೆ ಕಾಂಗ್ರೆಸ್. ಆದರೆ BJP ಸದಸ್ಯರು ಏನು ಮಾಡಬೇಕಾಗಿತ್ತು? ನಿಜವಾಗಿ ನರೇಗದ ದೋಷಗಳನ್ನ ಪಟ್ಟಿ ಮಾಡಿ ಕಾಂಗ್ರೆಸ್ಸಿನ ಮುಸುಡಿಗೆ ಬಿಸಾಡಬೇಕಾಗಿತ್ತು. ನೋಡಿ ಯಾಕೆ ಬದಲಾಗಿದೆ. ವೀಬ್ಜಿ ರಾಮ್ಜಿ ಅಂತ ಹೆಸರು ತೆಗೆದ ಕ್ಷಣಕ್ಕೆ ಗಾಂಧಿ ಹೆಸರನ್ನ ಉದ್ದೇಶಪೂರ್ವಕವಾಗಿ ತೆಗೆದದ್ದ. ನೀವು ಇತಿಹಾಸದಲ್ಲಿ ಎಷ್ಟೆಷ್ಟು ಹೆಸರುಗಳನ್ನು ಯಾವ್ಯಾವಾಗ ತೆಗೆದಿದ್ದೀರಿ? ಆಮೇಲೆ ಇದರ ಪರಿಷ್ಕರಣೆಯಲ್ಲಿ ಆದ ಲಾಭ ಏನು? ಮೂಲಭೂತವಾಗಿ ಅವ್ರು ಏನ್ ಮಾಡ್ತಾರೆ? ಈಗ ಕೂಲಿ ಕಾರ್ಮಿಕರಿಗೆ ಕತ್ತು ಸಿಕ್ಕಿದ್ರು, ಅವರು ಇದ್ರು ಆರ್ಥಿಕ ಭಯೋತ್ಪಾದನೆಗೆ ಮುಂದಾಗ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮೋದಿ ಅಂತ. ನಮ್ಮ ಮಹಾನ್ ಬುದ್ಧಿವಂತ IQ ನಂಬರ್ ಯಾವ ಲೆವೆಲಲ್ಲಿ ಇದೆಯೋ ಗೊತ್ತಿಲ್ಲ, ಅದು
ಆಸ್ಫೋಟಕಕಾರಿ ಅಂಕಿಅಂಶ ಸಿಗ್ಬೋದೇನೋ, ಅಂತಹ ಬುದ್ಧಿವಂತ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಮಾತಾಡ್ತಾರೆ ಅದ್ರ ಬಗ್ಗೆ. ಆಮೇಲೆ ಅದು ಮೋಸ ಆಗಿದೆ, ವಂಚನೆ ಆಗಿದೆ, ಕೂಲಿ ಕಾರ್ಮಿಕರ ಬದುಕೆ ಮುಗಿದೋಯ್ತು ಅನ್ನುವ ರೀತಿಯಲ್ಲಿ ಏನು ನರೇಟಿವ್ ಅನ್ನ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಬಿಜೆಪಿ ಅವರು ಏನ್ ಮಾಡಬೇಕಾಗಿತ್ತು? ಪ್ರತಿ ಅಸ್ತ್ರವನ್ನ ಅಧ್ಯಯನದ ಮೂಲಕ ನರೇಗಾದಲ್ಲಿ ಮೂಲತಃ ಏನಾಗ್ತಾ ಇತ್ತು, ಎಷ್ಟು ದುಡ್ಡನ್ನ ಕೊಳ್ಳೆ ಹೊಡೆದಿದ್ದಾರೆ, ಎಷ್ಟು ಕಾಂಗ್ರೆಸ್ಸಿನ ಪುಡಾರಿಗಳು ಕೋಟಿ ಕೋಟಿ ನುಂಗು ಹಾಕಿದ್ದಾರೆ. ನುಂಗು ಹಾಕುವುದಕ್ಕಾಗಿಯೇ ನರೇಗಾವನ್ನ ಹೇಗೆ ಬಳಸಲಾಗಿತ್ತು ಇಷ್ಟು ವರ್ಷಗಳ ಕಾಲ. ಆದ್ರಿಂದ ಅದನ್ನು ಬದಲಾಯಿಸಲಿಕ್ಕೆ ಹೊರಟದ್ದು ಮೋದಿ ಸರ್ಕಾರ. ಬದಲಾಯಿಸಿದ್ದು ಹೇಗೆ, ಎಲ್ಲಿ, ಯಾಕೆ? ಹಾಗಾದ್ರೆ ನೀವು ಕೂಲಿ ಕಾರ್ಮಿಕರಿಗೆ ಇದರಲ್ಲಿ ಅನ್ಯಾಯ ಆಯ್ತೋ, ಆಗ್ತಾ ಇದೆಯೋ ಅಂತ ಸಂದರ್ಭ ಏನಾದರೂ ಹೊಸ ಈ ಪರಿಷ್ಕೃತ ಕಾನೂನಲ್ಲಿ ಇದೆಯೋ? ಅದನ್ನೆಲ್ಲವನ್ನ ಸ್ಟಡಿ ಮಾಡಿ ಕಾಂಗ್ರೆಸ್ಸಿನ ಮುಖಕ್ಕೆ ಹಿಡಿಬೇಕಾಗಿತ್ತು. ದೌರ್ಭಾಗ್ಯ ಅಂತಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಅಥವಾ HK ಪಾಟೀಲ್ ರಂತವರು ಸದನದಲ್ಲೇ ಹೇಳಬೇಕಾಯ್ತು, ಅಧ್ಯಯನ ಮಾಡ್ಕೊಂಡು ಬನ್ನಿ, ಒಳ್ಳೇದಿದೆ ಅಂದ್ರೆ ನಾವು ಒಪ್ಪುತ್ತೇವೆ, ನಾವು ಹೇಳಿ ಸರಿ ಇಲ್ಲ ಅಂತಾದ್ರೆ ಕೌಂಟರ್ ಮಾಡಿ. ಯಾವುದೇ ಬಿಜೆಪಿಯ ಶಾಸಕರು ಅದನ್ನ ತಥಾಕಚಿತವಾಗಿ ಕೌಂಟರ್ ಮಾಡುವಂತ ಶಕ್ತಿಯನ್ನು ಹೊಂದಿಲ್ಲ. ಆವಾಗ ನನಗೆ ನೆನಪಾದದ್ದು ಕುಡುಚಿ ರಾಜೀವ, ಮಾದೇವ್ ಸ್ವಾಮಿ ಅಥವಾ ನಮ್ಮ BS ಯಡಿಯೂರಪ್ಪ, ಈತವರೆಲ್ಲ ನೆನಪಾಯ್ತು. ಯಾರಿದ್ದಾರೆ ಈಗ? ಇನ್ನು ಸದನದಲ್ಲಿ ಸರಿಯಾದ ಚರ್ಚೆ ಆದ್ರೂ ಆಯ್ತೇ ಇಲ್ಲ. ಕೋಗಿಲೆ ಬಡಾವಣೆ ವಲಸಿಗರ ಪ್ರಕರಣ, ಬಳ್ಳಾರಿ ಶೂಟೌಟು, ರಾಜ್ಯಪಾಲರಿಗೆ ಅವಮಾನ, ಕಾನೂನು ಸುವ್ಯವಸ್ಥೆ ಕುಸಿದಂತ ರೀತಿ, VJ ರಾಮ್ಜಿ ಬಗ್ಗೆ ಚರ್ಚೆ, ಇದ್ಯಾವುದು ಸಮರ್ಪಕವಾದಂತ ಒಂದು ನೆಲೆಯನ್ನ ಮುಟ್ಟಿಸುವ ಕೆಲಸವೇ ಆಗಿಲ್ಲ ಅಂತ. ಕೊನೆಗೂ ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಏನಿವತ್ತು ಹಗರಣ ಆಗಿದೆ, ಅದರ ಬಗ್ಗೆ ಶಾಸಕರ ಒಂದು ಏನು ರಾಜೀನಾಮೆ ತೆಗೆದುಕೋಬೇಕು ಅನ್ನುವ ಮಟ್ಟಕ್ಕೆ ಅದು ತಿಮ್ರಾಪುರ ರಾಜೀನಾಮೆಗೆ ಅಹೋರಾತ್ರಿ ಧರಣಿ ಇತ್ಯಾದಿ ಆಯಿತು. ಆದರೆ ಯಾವುದೇ ನಿರ್ಣಾಯಕವಾದ ಚರ್ಚೆ ಆಗಿಲ್ಲ, ನಿರ್ಣಾಯಕವಾದಂಥ ಒಂದು ನಿಲುವಿಗೆ ಬರಲಿಕ್ಕಾಗಿಲ್ಲ. ಅಧಿವೇಶನ, ವಿಶೇಷ ಅಧಿವೇಶನ ವಿಶೇಷವಾಗಿ ಉಳಿದೇ ಇಲ್ಲ. ಕೇವಲ ಬೈಗಳದ, ಅವಾಚ್ಯ ಶಬ್ದಗಳ, ಅಸಂವಿಧಾನಿಕವಾದಂಥ ಶಬ್ದಗಳ, ಕ್ಷಮೆ, ವಿಷಾದ, ಆರೋಪ ಇದರಲ್ಲೇ ಮುಳುಗಿ ಹೋಯಿತು. ಪ್ರಜಾತಂತ್ರ ವ್ಯವಸ್ಥೆ, ಲೋಕತಂತ್ರ ವ್ಯವಸ್ಥೆ ಯಾವ ಮಟ್ಟಕ್ಕೆ ಇವತ್ತು ಬಂದಿದೆ ಅನ್ನೋದಕ್ಕೆ ಒಂದು ಚಾರಿತ್ರಿಕವಾದ ಉದಾಹರಣೆ ಈ ಅಧಿವೇಶನ. RSSನ ಬಗ್ಗೆ ಕಂಡಲ್ಲಿ ಮಾತಾಡುವಂತ ಈ ಕಾಂಗ್ರೆಸ್ಸಿಗರ ಒಂದು ಚಟಿ ಇದೆಯಲ್ಲ, ಅದನ್ನ ಕೆಂಡದ ಹಾಗೆ ಒರೆಸಿ ಹಾಕಬೇಕಿತ್ತು ಬಿಜೆಪಿಯ ಪ್ರತಿಪಕ್ಷ. ಅದನ್ನು ಮಾಡಲಿಕ್ಕೆ ಇವರು ಸಫಲ ಆಗಲಿಲ್ಲ. RSSನ ಬಗ್ಗೆ ಯಾಕೆ ಈ ತರ ಮಾತಾಡ್ತೀರಿ? PFI SDPI ಬಗ್ಗೆ ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ ನಿಮಗೆ. ದೇಶದ್ರೋಹಿ ಸಂಘಟನೆಗಳ ಬಗ್ಗೆ ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ. ದೇಶ ಸೇವೆ, ಈಶ ಸೇವೆ, ಜನಸೇವೆ ನಮ್ಮ ಇಡಿಯದಾದಂಥ ಒಂದು ಕರ್ತವ್ಯದ ಪ್ರಮುಖ ಭಾಗ. ಈ ದೇಶ, ಈ ದೇಶದ ನೆಲೆ, ಭಾರತೀಯತೆ, ಭಾರತಾಂಬೆ, ನಮ್ಮ ಸಾರ್ವಭೌಮತ್ವ, ನಮ್ಮ ಅಸ್ಮಿತೆ, ನಮ್ಮ ಸನಾತನ, ಈ ಎಲ್ಲದಕ್ಕಾಗಿ ಇಡೀ ಜೀವನವನ್ನೇ ಮುಡುಪಾಗಿಟ್ಟಂತ ಒಂದು RSSನ ಸಂಸ್ಥೆಗೆ 100 ವರ್ಷ ಅದು ಸೇವೆಯನ್ನ ಬಿಟ್ಟು ಇನ್ನೇನು ಮಾಡಿದ ದಾಖಲೆಗಳೇ ಇಲ್ಲ. ಯಾವುದೇ ದೇಶದ್ರೋಹಿ ಕೆಲಸ ಮಾಡಿಲ್ಲ. ಅಂತ ಸಂಸ್ಥೆ ಬಗ್ಗೆ BK ಹರಿಪ್ರಸಾದ್ ಹೇಳ್ತಾರೆ, RSSನವರು ಯಾವ್ದಾದ್ರು ಹೆಣ್ಮಕ್ಳನ್ನ ಒಬ್ರನ್ನಾದ್ರೂ ಬಿಟ್ಟಿದಾರ? ಇವರ ನಾಲಿಗೆಯೋ ಚಪ್ಪಲಿಯೋ ಇವ್ರ ಹೊಟ್ಟೆಗೆ ಏನ್ ತಿಂತಾರೆ ಅಂತ ಕೇಳ್ತಾ ಇದ್ದಾರೆ ಜನ, ನಾವಲ್ಲ. ಆ ಶಿವಲಿಂಗೇಗೌಡರಿಗೆ ನಿಮಗೆ ಸತ್ಯವಾಗಿ ಒಂದು ಮಾತು ಹೇಳ್ತಾನೆ ಕೇಳಿ. ಇದೇ ಬಿಜೆಪಿಯ ಪ್ರತಿಪಕ್ಷದ ನಾಯಕರಿಗೆ ಅವರ ಮನೆಯ ಒಳಗಡೆ, ಅವರ ಕ್ಷೇತ್ರದಲ್ಲಿ ಯಾವ ಕಾಮಗಾರಿ ಎಷ್ಟು ಕೋಟಿದ್ದು, ಅದಕ್ಕೆ ಬಂದ ಕಮಿಷನ್ ಎಷ್ಟು, ಕೊಟ್ಟವರು ಯಾರು, ಡೇಟ್ ಯಾವುದು, ಟೈಮ್ ಏನು, ಇಂಥ ಡೈರಿ ಬರೀತಾ ಇದ್ದಂಥ ಶಿವಲಿಂಗೇಗೌಡರ 2 ಡೈರಿ ವಿಪಕ್ಷದ ನಾಯಕರಿಗೆ ಮುಟ್ಟಿಸಿದ್ರ ಬಗ್ಗೆ ನಮ್ಮ ಹತ್ರ ದಾಖಲೆ ಇದೆ. ಆದರೆ ಜಾತಿ, ರಾಜಕಾರಣ, ಸ್ವಹಿತಾಸಕ್ತಿ, ಕಾಂಗ್ರೆಸ್ಸಿನವರೊಟ್ಟಿಗೆ ಶಾಮೀಲಾಗಿ ವ್ಯವಹಾರ ಕುದುರಿಸುವಂತ ಈ ದರಿದ್ರ ಬುದ್ಧಿಯ ಬಿಜೆಪಿಯವರು ಶಿವಲಿಂಗೇಗೌಡರ
ಇಡೀ ಅಸ್ತಿತ್ವವನ್ನು ಅಲ್ಲಾಡಿಸಬಹುದಾದಂಥ ಅಂಕಿಅಂಶಗಳ ಡೈರಿಯನ್ನು ಕೂಡ ಕುಂಡೆ ಅಡಿಯಲ್ಲಿ ಹಾಕಿ ಕೂತ್ಕೊಂಡು ತಮ್ಮ ಸ್ವಾರ್ಥವನ್ನ, ತಮ್ಮ ದೈನಿಕವಾದಂಥ ವ್ಯವಹಾರವನ್ನ, ಕಾಂಗ್ರೆಸ್ಸಿಗರೊಟ್ಟಿಗೆ ಜಾತಿ ರಾಜಕಾರಣ ಇವೆಲ್ಲವನ್ನ ಇಟ್ಕೊಂಡು, ಅವರು ಗೌಡ್ರು ಇವರು ಗೌಡ್ರು, ಈ ಥರದ್ದೆಲ್ಲವನ್ನ ಇಟ್ಟುಕೊಂಡು ಅದನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕದ್ರು. ಬ್ರಹ್ಮಾಸ್ತ್ರವನ್ನ ಕೈಲಿ ಕೊಟ್ಟರು ಕೂಡ ಇವರು ಅತ್ಯಂತ ವಿಷಣ್ಣರಾಗಿ ದಡ್ಡರಂತೆ ಮತ್ತೆ ಯಾವುದೇ ರೀತಿಯಲ್ಲೂ ಬಿಜೆಪಿಯ ವಕ್ತಾರಿಕೆಯನ್ನ ಮಾಡದೇನೆ ಬಿಜೆಪಿಗೆ ದ್ರೋಹ ಮಾಡ್ತಾ ಇರುವವರು ಬಿಜೆಪಿಯವರೇ. ಅಂತ ಶಿವಲಿಂಗೇಗೌಡರು ನಾಯಿ, ಕೋತಿ, ಮಿಂಡ್ರಿಗುಟ್ಟದವರು, ಈ ಶಬ್ದವನ್ನ ನಾನು ಬಳಸಬಾರ್ದು, ಆದ್ರೆ ಏನ್ ಮಾಡೋಣ, ಅವ್ರು ಹೇಳಿದ್ದನ್ನ ನಿಮ್ಗೆ ಹೇಳ್ಬೇಕಲ್ಲ. ಆಮೇಲೆ ಯಾವುದೋ ಒಂದು ಶಾಸಕರಿಗೆ ಹೇಳ್ತಾರೆ, ನಿಮ್ಮ ಹೆಂಡತಿಯನ್ನು ಇಟ್ಕೊಂಡು ದುಡ್ಡು ಮಾಡ್ತೀಯಲ್ಲೋ. ಏನ್ರಿ ಇದು, ಏನ್ರಿ ಇದು? ಇಂಥ ನಾಲೈಕ ವ್ಯಕ್ತಿಗಳನ್ನ ನಾವು ಸದನಕ್ಕೆ ಆಳಿಸಿ ಕಳಿಸ್ತೇವಲ್ಲ. ತಾಯಿ ಎನ್ನುವ ಗೌರವ ಇಲ್ಲ, ಸಹೋದರಿ ಎನ್ನುವ ಗೌರವ ಇಲ್ಲ, ಹೆಣ್ಮಕ್ಳು ಅನ್ನೋ ಗೌರವ ಇಲ್ಲ. RSS ಹಾಗಾದ್ರೆ ವ್ಯಭಿಚಾರವನ್ನೇ ತಮ್ಮ ಜೀವನದ ಪ್ರವೃತ್ತಿಯಾಗಿ ಮಾಡಿಕೊಂಡದ್ದಿದ್ರೆ BK ಹರಿಪ್ರಸಾದ್ ಹೇಳ್ಬಿಡ್ಲಿ ನೋಡೋಣ. ಒಂದು ಉದಾಹರಣೆ ಕೊಡ್ಲಿ, ನಾವು ಇವರದ್ದು 100 ಉದಾಹರಣೆ ಕೊಡ್ತೇವೆ. ರಾಜಕೀಯಕ್ಕೆ ಹೆಣ್ಣು ಮಕ್ಕಳು ಪ್ರವೇಶ ಮಾಡಿದ್ರು ಅಂತಂದ್ರೆ ಅವರನ್ನ ಸಂಪೂರ್ಣವಾಗಿ ನಮ್ಮ ಕಾಮತ್ರಶೆಯ ಒಂದು ಬೊಂಬೆಗಳು, ತೊತ್ತುಗಳು, ಸ್ವತ್ತುಗಳು ಅಂತಲೇ ಭಾವಿಸಿದ ಈ ರಾಜಕೀಯ ಪುಡಾರಿಗಳ ಪಕ್ಷಾತೀತವಾಗಿ ನಾವು ಕೊಡ್ತೇವೆ. ಈಗ ಅದೇ ತರ ವರ್ತಮಾನದಲ್ಲಿ ಪೆನ್ ಡ್ರೈವ್, CD ಅದೇ ಆಳ್ತಾ ಇರೋದು. ಪ್ರಜ್ವಲ್ ರೇವಣ್ಣನಂತ ಕೇಸ್ಗಳ ಕಣ್ಣೆದುರು ಇದೆಯಲ್ಲ, ಮೇಟಿ ಮುದಿಯಪ್ಪನಿಂದ ಹಿಡಿದು ಪ್ರತಿಯೊಬ್ಬರದು ಇದೆ. ಈಗ ಸದನದಲ್ಲಿ ಹುಂಕರಿಸುವ ಪ್ರತಿಯೊಬ್ಬರ ಕಚ್ಚೆ ಎಷ್ಟು ಗಟ್ಟಿ ಇದೆ ಅಂತಲೂ ಕೂಡ ಬಹಳಷ್ಟು ಜನರ ಹತ್ರ ಅದರ ವಿಡಿಯೋ ಸಾಕ್ಷಿಗಳಿದೆ. ನಾವು ಅದನ್ನ ನೋಡಿದ್ದೇವೆ, ನಮ್ಮ ಹತ್ರ ಇದೆ. ಅಂತ ಹಲ್ಕ ರಾಜಕಾರಣವನ್ನ ಅವ್ರು ಮಾಡ್ತಾರೆ ಅಂತ ಹಲ್ಕ ಪತ್ರಿಕೋದ್ಯಮವನ್ನ ನಾವು ಮಾಡೋದಿಲ್ವಲ್ಲ. ಪ್ರಧಾನಿ ಮೋದಿಯವರನ್ನ ಇಡೀ ವಿಶ್ವವೇ ಹೊಗಳ್ತಾ ಇದೆ. ಅಂಥದ್ರಲ್ಲಿ ಈ ಸದನದಲ್ಲಿ ಅವ್ರ ಬಗ್ಗೆನೂ ದೇಶದ್ರೋಹಿ ಅನ್ನುವ ಮಾತನ್ನ ಆಡಬೇಕಾಯ್ತು ನಸೀರ್ ಅಹಮದ್ ಅಂತವ್ರು. ಆಮೇಲೆ ನಿಮಗೆ ಯಾರಿಗಾದ್ರೂ ಮನಸ್ಸಿಗೆ ನೋವಾಗದೆ ಇನ್ನೇನಾಗಬೇಕು, ಆಘಾತ ಆಗತ್ತೆ. ಯಾಕೆಂತಂದ್ರೆ ನಿಮ್ಮಂತ ಸುಳ್ಳು, ಸತ್ಯದ ಗಂಧಗಾಳಿ ಇಲ್ಲದೆ ಇದ್ದವರು ದೇಶದ್ರೋಹಿ ಅಂತ ಮೋದಿಯವರಿಗೆ ಬಳಸುವ ಆ ಶಬ್ದಕ್ಕೆ ನಿಮ್ಮ ಹತ್ರ ಇರುವ ಒಂದು ಸಾಕ್ಷಿಯನ್ನು ಕೊಡಿ ನೋಡೋಣ. ದೇಶ ಪ್ರೇಮಿ ಅನ್ನೋದಕ್ಕೆ ನಮ್ಮ ಹತ್ರ ಲಕ್ಷ ಸಾಕ್ಷಿಗಳಿದೆ. ಅದೇ ನಿಮ್ಮ ಮಹಾನಾಯಕ LOP ರಾಹುಲ್ ಗಾಂಧಿ ಅವ್ರ ಬಗ್ಗೆ ಇದೇ ರೀತಿಯ ನೀವು ಬಳಸಿದ ಶಬ್ದಕ್ಕೆ ಅನ್ವರ್ಥವಾಗಿ ಅವರು ವಿದೇಶದಲ್ಲಿ ಮತ್ತು ದೇಶದಲ್ಲಿ ಅವರ ವ್ಯವಹಾರದಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಅವರು ದ್ರೋಹವನ್ನ ಮಾಡ್ತಾ ಇದ್ದಾರೆ ದೇಶಕ್ಕೆ ಅನ್ನೋದ್ರ ಬಗ್ಗೆ ಕೋರ್ಟ್ ಕೇಸ್ ಹಾಕಿದೆ ಬಿಜೆಪಿ, ದಾಖಲೆ ಸಮೇತ. ಚರ್ಚೆ, ಸಂವಾದ ಆರೋಗ್ಯಪೂರ್ಣವಾಗಿ ಇರಲಿ, ಅದು ಎಷ್ಟೇ ಬೆಂಕಿ ಅಂತ ಚರ್ಚೆ ಆಗಲಿ, ಆದರೆ ಅದಕ್ಕೆ ಒಂದು ಸುಸಂಸ್ಕೃತವಾದ ನೆಲೆ ಇದೆ, ಕಲ್ಚರ್ ಇದೆ, ಅದಕ್ಕೊಂದು ಬೇಲಿ ಅಂತಿದೆ. ಹೆಣ್ಮಕ್ಳು ಅಂತಿಲ್ಲ, ತಾಯಂದಿರು ಅಂತಿಲ್ಲ, ಏನೇನು ಶಬ್ದಗಳನ್ನು ಈ ಸಾರಿ ಬಳಸಿದ್ರು ಅಂತಂದ್ರೆ, CT ರವಿ ಪಾಕಿಸ್ತಾನ ನಾಲಿಗೆ ಅಂತ ಹೇಳಿದ್ದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಿದ್ರು ಅಂತ ಒತ್ತಾಯಿಸಿದ್ರು, ವಿಷಾದ ವ್ಯಕ್ತಪಡಿಸಿಲ್ಲ, ಒಂದಿನದ ಸಸ್ಪೆಂಡ್ ಮಾಡಿದ್ರು. ಈ BK ಹರಿಪ್ರಸಾದ್ ಅಂತೂ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ, ಕಮಲಾಕರ್ ಭಟ್ ಅನ್ನೋರು ಒಂದು ಕೊಲೆ ಕೇಸಲ್ಲಿ ಬಂಧನಕ್ಕೊಳಗಾಗಿದ್ದಾರೆ. ಅವರು ಎಲ್ಲೋ ಪೆಟ್ರೋಲ್ ಬಂಕಲ್ಲಿ ಸಿಕ್ಕಿದ್ರಂತೆ. ನಮ್ಮ ಸುರೇಶ್ ಅವರು, ಶಾಸಕ ಸುರೇಶ್ ಅವರು ಒಂದು ಫೋಟೋ ತೆಗೆಸ್ಕೊಂಡಿದ್ದಾರೆ ಕಾಣುತ್ತೆ ಸುರೇಶ್ ಅವರೊಟ್ಟಿಗೆ. ಅವರು ಈಗ ನಾನಂತ ಒಬ್ಬ ಸಾಮಾನ್ಯ ಒಬ್ಬ ಪತ್ರಕರ್ತ, ನಾವು ಪಬ್ಲಿಕ್ಕಿಗೆ ಹೋದ್ರೆ 100 ಜನ ಫೋಟೋ ತೆಗೆಸ್ಕೊಳ್ತಾರೆ. ಅದರಲ್ಲಿ ಯಾರೋ ಒಬ್ಬ ಅತ್ಯಾಚಾರ ಮಾಡಿ ಸಿಕ್ಕಾಕೊಳ್ತಾನೆ, ಯಾರೋ ಒಬ್ಬ ಕಳ್ಳತನ ಮಾಡಿ ಸಿಕ್ಕಾಕೊಳ್ತಾನೆ. ಅದಕ್ಕೆ ನಮ್ಮ ಹೆಸರನ್ನ ಫೋಟೋ ಹಾಕ್ಬಿಟ್ಟು B ಗಣಪತಿ ಅವರು ಇದ್ರೊಟ್ಟಿಗೆ ಇದ್ರು ಅಂತ ಹೇಳ್ಬಿಡುದಾ? ಅಂತ ಕೆಲಸವನ್ನ ಕಮಲಾಕರ್ ಭಟ್ ಅವರ ಒಟ್ಟಿಗೆ ಇದ್ದಂತ ಒಂದು ಅಭಿಮಾನದಿಂದ ಯಾವುದೋ ಸಂದರ್ಭದಲ್ಲಿ ಯಾರೋ ತೆಗೆಸ್ಕೊಂಡಂತ ಫೋಟೋ. ಹಾಗಾದ್ರೆ ಫೋಟೋ ತೆಗೆಸ್ಕೊಳ್ಳುವಾಗ ಯಾರೆಲ್ಲ ಚರಿತ್ರೆ ನೋಡ್ಬೇಕಾ? ಇಂಥದ್ದೇ ಪ್ರಕರಣ ಕಾಂಗ್ರೆಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದಕತೆಗೆ ಸಂಬಂಧಪಟ್ಟು, ದೇಶದ್ರೋಹಿತನಕ್ಕೆ ಸಂಬಂಧಪಟ್ಟು ಎಷ್ಟು ಫೋಟೋಗಳು ಬಂದಿಲ್ಲ? ರಾಹುಲ್ ಗಾಂಧಿಯಿಂದ ಹಿಡಿದು ಪ್ರತಿಯೊಬ್ಬರ ಬಗ್ಗೆ
ಆವಾಗ ನೀವೇನು ಹೇಳಿದ್ರಿ, ಫೋಟೋ ಯಾರೋ ತೆಗೆಸ್ಕೊಳ್ತಾರೆ, ನಮಗೆ ಸಂಬಂಧ ಇದೆಯಾ ಅದು ಅಂತ ಉತ್ತರಿಸಿಲ್ವೇನು? ವಿ ಕೆ ಹರಿಪ್ರಸಾದ್ ಅವರೇ ಅನುಭವಿ ರಾಜಕಾರಣಿಯಾಗಿ ಒಬ್ಬ ಸುಸಂಸ್ಕೃತ ರಾಜಕಾರಣಿ ಸುರೇಶ್ ಅವರ ಬಗ್ಗೆ ಇಲ್ಲ ಸಲ್ಲದ್ದನ್ನ ನೀವು ಒಂದು ಪೋಸ್ಟ್ ಹಾಕ್ತೀರಿ ಅಂತ ಆದ್ರೆ ನಿಮ್ಮ ಮನಸ್ಥಿತಿ ಯಾವ ಮಟ್ಟಕ್ಕೆ ಕೊಳೆತಾ ಇದೆ? ಇಡೀದಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಅತ್ಯಂತ ನೋವಿನ ಮತ್ತು ಅತ್ಯಂತ ಆಘಾತಕಾರಿ ವಿಚಾರವನ್ನ ನಾವು ವ್ಯಕ್ತಪಡಿಸುವ ಮಟ್ಟಕ್ಕೆ ಈ ಅಧಿವೇಶನ ಬಂದು ತಲುಪಿದ್ದು, ಅದರ ಸಾರ್ಥಕತೆಯೋ ನಿರರ್ಥಕತೆಯೋ ನೀವೇ ಅದನ್ನು ನಿರ್ಧಾರ ಮಾಡಬೇಕು. ನಾವು ಎಂಥ ಪುಂಡು ಪೋಖರಿಗಳನ್ನ, ಎಂಥ ನಾಲಿಗೆ ಸಮ ಇಲ್ಲದೆ ಇದ್ದವರನ್ನ, ಚಾರಿತ್ರಿಕವಾಗಿ ತನ್ನ ಚರಿತ್ರೆ ಸರಿ ಇಲ್ಲದೆ ಇದ್ದವರನ್ನ, ನಡತೆಗೆಟ್ಟವರನ್ನ, ರೌಡಿಗಳನ್ನ ಆರಿಸಿ ಕಳಿಸ್ತಾ ಇದ್ದೇವಲ್ಲ, ಅದರ ಪರಿಣಾಮ ಈ ಅಧಿವೇಶನದ ಒಟ್ಟು ಅದರ ಸ್ವಭಾವ, ಅದು ನಮ್ಮ ಎದುರು ಆಕೃತಿಗೊಂಡಂಥ ರೀತಿಯನ್ನು ನೋಡಿದರೆ ಇವತ್ತು ಜನತಂತ್ರ ವ್ಯವಸ್ಥೆ, ಪ್ರಜಾಪ್ರಭುತ್ವ, ಅದರ ದೇಗುಲ ಅಂತ ಕರೆಯಬಹುದಾದಂಥ ಅಧಿವೇಶನಗಳು ಎಷ್ಟು ಕೊಳತು ನಾರ್ತಾ ಇವೆ ಮತ್ತು ಎಷ್ಟು ಅಸಂಬದ್ಧ ವ್ಯಕ್ತಿಗಳ, ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರ, ಚಾರಿತ್ರ್ಯಹೀನರ ಒಂದು ಸಂತೆಯಾಗಿದೆ ಅನ್ನೋದಕ್ಕೆ ಪಕ್ಷಾತೀತವಾಗಿ, ಆ ಪಕ್ಷ ಈ ಪಕ್ಷ ಅಂತಿಲ್ಲ, ಅದರ ಘೋರ ಚಿತ್ರಣಕ್ಕೆ ಸಾಕ್ಷಿಯಾದದ್ದು ಈ ಅಧಿವೇಶನ. ನಮ್ಮ ದುಡ್ಡು ಹಾಳು, ನಮ್ಮ ಮನಸ್ಸು ಹಾಳು, ನಮ್ಮ ಕಲ್ಚರ್ ಅಧೋಗತಿ, ಕೊನೆಗೂ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣವಾಗಿ ರಾಜ ಕಾಲುವೆಯಲ್ಲಿ ಹಾಕಿ ತುಳಿದು ಮುಳುಗಿಸಿ ಏಳಿಸಿ ಅದರ ಭಾರತದ ಇಡೀ ಒಂದು 78 ವರ್ಷದ ಅಸ್ಮಿತೆಯನ್ನ ಗಾಳಿಗೆ ಹಿಡಿದದ್ದಲ್ಲ, ಇವರು ಅದನ್ನ ಕುಲಗೆಡಿಸಿದ್ರು ಅನ್ನೋದ್ರ ಬಗ್ಗೆ ಅತ್ಯಂತ ನೋವಾಗತ್ತೆ. ಹಾಗಾಗಿ ಅದನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಇಲ್ಲಿವರೆಗೆ ಮಾತಾಡಿದೆ. ನಮಸ್ತೆ.